ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರದ ನಾಗಾರ್ಜುನ ಕಾಲೇಜ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಆಡಿಟೋರಿಯಂನಲ್ಲಿ ಐಇಇ 5ನೇ ಗ್ಲೋಬಲ್ ಕಾನ್ಫರೆನ್ಸ್ ಫಾರ್ ಅಡ್ವಾನ್ಸ್ಮೆಂಟ್ ಇನ್ ಟೆಕ್ನಾಲಜಿ 2024 ಚರ್ಚಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿದ ಐಐಟಿ ಮದ್ರಾಸ್ ರಿಸರ್ಚ್ ಪಾರ್ಕಿನ ಸೀನಿಯರ್ ಡೈರೆಕ್ಟರ್ ಡಾಕ್ಟರ್ ಎ ಪಾವಂತನ್ ಅವರು ಮಾತನಾಡುತ್ತಾ, ಆಧುನಿಕ ತಾಂತ್ರಿಕತೆಯ ಕುರಿತು ವಿಶ್ವದ 22 ದೇಶಗಳ ತಾಂತ್ರಿಕ ಶಿಕ್ಷಣ ಕಾಲೇಜುಗಳಿಂದ ನೂರಾರು ಪ್ರಬಂಧಗಳನ್ನು ಈ ಚರ್ಚಾಗೋಷ್ಠಿಗೆ ಬರೆದು ಕಳಿಸಿಕೊಡಲಾಗಿದೆ. ಇವುಗಳಲ್ಲಿ ಆಯ್ದ ಪ್ರಬಂಧಗಳನ್ನು ಚರ್ಚಾಗೋಷ್ಠಿಯಲ್ಲಿ ಚರ್ಚಿಸಲಾಗುತ್ತದೆ. ಇಂತಹ ಚರ್ಚಾಗೋಷ್ಠಿಯಿಂದಾಗಿ ತಾಂತ್ರಿಕ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಪುಣೆಯ ಸಿದ್ಧಾಂತ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಚೇರ್ಮನ್ ಡಾಕ್ಟರ್ ಚಾಣಕ್ಯ ಕುಮಾರ್ ಝಾ, ಬೆಂಗಳೂರಿನ ಎನ್ಇಎಸ್ ನಿರ್ದೇಶಕರಾದ ಡಾಕ್ಟರ್ ಎಸ್.ಜಿ. ಗೋಪಾಲಕೃಷ್ಣ, ಎನ್ಇಎಸ್ ಸದಸ್ಯರಾದ ಶ್ರೀಮತಿ ಭಾನು ಚೈತನ್ಯ ವರ್ಮಾ, ಬೆಂಗಳೂರಿನ ಎನ್ಸಿಇಟಿ ಪ್ರಾಂಶುಪಾಲರಾದ ಡಾಕ್ಟರ್ ಬಿ.ವಿ. ರವಿಶಂಕರ್, ಡಾಕ್ಟರ್ ನಾಗೇಶ್ ಕೆಎನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಜಯರಾಮ್, ಕ್ಯಾಮ್ರಾಮನ್ ವೀರನಾಗ್ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ. ಎಲ್ಲ ಕಡೆ ನಾವು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಆಮೇಲೆ ಅದನ್ನು ಅನುಭವಿಸ್ತಾ ಇರ್ತೀವಿ. ಏನಪ್ಪ ಅಂತಂದರೆ, ತಾಂತ್ರಿಕತೆ ಆಧುನಿಕತೆ ಆಗ್ತಾ ಇದೆ. ಇದನ್ನು ತಿಳಿ ಹೇಳಬೇಕು, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಯಾವ ರೀತಿ ಆಗಬೇಕು? ಆ ಚರ್ಚೆ ಆಗೋದು ಯಾವ ರೀತಿ ಅಂತಂದರೆ, ಈ ರೀತಿ ಕಾನ್ಫರೆನ್ಸ್ಗಳಲ್ಲಿ ಆಗುತ್ತೆ. ಆಮೇಲೆ ಆ ಕಾನ್ಫರೆನ್ಸಸ್ಸಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಂದರೆ, ಇದು 2019 ಇಸ್ವಿಯಲ್ಲಿ ನಮ್ಮ ಕಾಲೇಜಲ್ಲಿ ಪ್ರಾರಂಭ ಆಯಿತು. ಆ ನಿರಂತರವಾಗಿ ಇವತ್ತು 2024 ಅಂತಂದರೆ ಇವತ್ತು 5ನೇ ಕಾನ್ಫರೆನ್ಸ್ ನಡೀತಾ ಇದೆ. ಇದು ಯಾವ ಥರ ಕಾನ್ಫರೆನ್ಸ್ ಅಂತಂದರೆ, ಗ್ಲೋಬಲ್ ಅಂತಂದರೆ ಪ್ರಪಂಚದ ಮೂಲೆಗಳಿಂದಲೂ ನಮಗೆ ಪ್ರಬಂಧಗಳನ್ನು ಕಳಿಸಿದ್ದಾರೆ. ಆ ಪ್ರಬಂಧಗಳ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತು ಆ ಚರ್ಚೆ ಆಗುವಂಥ ಪ್ರಬಂಧಗಳನ್ನು ಮತ್ತೆ ನಮ್ಮ ಸಾಮಾಜಿಕಕ್ಕೆ ಏನು ಸಹಕಾರ ಆಗಬಹುದು ಅನ್ನೋ ಬಗ್ಗೆನೂ ಚರ್ಚೆ ಆಗುತ್ತೆ. ಆ ರೀತಿಯಲ್ಲಿ ಆಗುವಂಥ ಪ್ರಬಂಧಗಳನ್ನು ಬೇರೆಪಡಿಸಿ ಅದರಿಂದ ಏನು ಮಾಡಬಹುದು ಅನ್ನೋ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸಮಾಜಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು ಒಂದು ರೀತಿ. ಮತ್ತು ಇನ್ನೊಂದು ರೀತಿ ಯಾರ್ಯಾರು ಮಾಡ್ತಾರೆ ಅಂತಂದರೆ, ಅವ್ರು ಹೇಳ್ದಂಗೆ ಇದು ಬರೀ ನಮ್ಮ ದೇಶದ ಕಾಲೇಜುಗಳಲ್ಲ, ದೇಶ ವಿದೇಶಗಳಿಂದ 22 ದೇಶಗಳಿಂದ ಬಂದಿರತಕ್ಕಂಥ ಪ್ರಬಂಧಗಳು. ಅದು ಈ ದೇಶದಿಂದ ಬಂದಿರತಕ್ಕಂಥ ಪ್ರಬಂಧಗಳು ಯಾವುದಪ್ಪ ಅಂದರೆ, ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, IITs ಆಗ್ಬೋದು, NITs ಆಗ್ಬೋದು. ಈ ರೀತಿ ಬೇರೆ ಬೇರೆ ತಾಂತ್ರಿಕ ಶಿಕ್ಷಣಗಳಿಂದ ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಪ್ರಬಂಧಗಳನ್ನು ಚರ್ಚೆ ಆಗುತ್ತೆ. ಆಮೇಲೆ ಆ ಚರ್ಚೆ ಯಾವ ರೀತಿ ಆಗುತ್ತೆ ಅಂತಂದರೆ, ಹೇಳ್ದಂಗೆ 2000 ಮೇಲ್ಪಟ್ಟು ಪ್ರಬಂಧಗಳು ಬಂದಿದ್ರೂ ಸಹ ಅದರಲ್ಲಿ ಬರೀ 200 ಪ್ರಬಂಧಗಳ ಮಾತ್ರ. ಅಂತಂದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಪ್ರಬಂಧಗಳು ನಂಬರ್ಸ್ ಅಲ್ಲ, ಸಂಖ್ಯೆಯನ್ನು ಇಟ್ಕೊಂಡು ಮಾಡುವಂಥದ್ದಲ್ಲ, ಆದರೆ ಕ್ವಾಲಿಟಿನ ಇಟ್ಕೊಂಡು ಮಾಡುವಂಥದ್ದು ಕಾನ್ಫರೆನ್ಸ್ ಇದೆ. ಸೊ ಆ ಒಂದು ರೀತಿಯಲ್ಲಿ ಈ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಆದಂಥ ಒಂದು ವಿಶೇಷತೆ ಇದೆ. ಸೊ ಈ ಒಂದು ವಿಶೇಷತೆ ಯಾಕೆಂದರೆ ಇದು ಆಲ್ಮೋಸ್ಟ್ ನೀವು ಹೇಳ್ದಂಗೆ ಈಗ ಎಷ್ಟೇ ಅಂತ 5ನೇದಾಗಿದೆ. ಅಂತಂದರೆ ಯಾವ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳು ನೋಡಬೇಕಾಗಿರ್ತಕ್ಕಂಥದ್ದು ಮುಂದಿನ ತಾಂತ್ರಿಕತೆ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ನಾನು ಯಾವ ರೀತಿ ಸ್ಪಂದಿಸ್ಕೋಬೇಕು. ಆ ಸ್ಪಂದಿಸ್ಕೋಬೇಕು ಅಂದರೆ ನನಗೆ ತಿಳಿ ಬರಬೇಕು. ಆ ತಿಳಿ ಬರಲಿಕ್ಕೋಸ್ಕರ ಈ ಥರ ಕಾನ್ಫರೆನ್ಸ್ಗಳಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದರಿಂದ ಏನು ತೊಗೊಂಡು ಹೋಗ್ಬೋದು ಅಂತಂದರೆ, ನಾನು ಬರ್ತಕ್ಕಂಥ ಮುಂದೆ ಕಾಲಕ್ಕೆ ಯಾವ ರೀತಿ ಸ್ಪಂದಿಸ್ಕೋಬೇಕು, ಆ ತಾಂತ್ರಿಕತೆಯನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಅಂದರೆ ಅದರ ವಿಷಯವನ್ನು ಯಾವ ರೀತಿ ತಿಳ್ಕೋಬೇಕು ಅಂತ ಚರ್ಚೆಗಳಾಗುತ್ತೆ. ಅದೇ ಈ ಒಂದು ಕಾನ್ಫರೆನ್ಸ್ನ ಉದ್ದೇಶ. ಅಡ್ವಾನ್ಸ್ ಟೆಕ್ನಾಲಜಿ